ಭಾವ ನೀವಾ? ಇನ್ಯಾರು ಅನ್ಕೊಂಡಿದ್ರೆ ಅವನವರ ಪೊಲೀಸರು ಬಂದು ಉಣ್ಕೊಂಡ್ಬಿಟ್ಟೆ. ಬಳಿ ಅಂದ್ರೆ ಕೂತ್ ಜಾಗದಲ್ಲೇ ನಿದ್ದೆ ಹೋಗ್ತಿರಲ್ಲ, ತಮ್ಮ ಜನ್ಮಕ್ಕೆ ನಾಚಿಕೆ ಆಗಲ್ವೇ? ನೋಡಿಪ್ಪ, ಈ ಡೈನಿಂಗ್ ಟೇಬಲ್ ಇರೋದು ಊಟ ಮಾಡೋದಕ್ಕೆ, ನಿದ್ದೆ ಹೋಗೋದಕ್ಕಲ್ಲ. ಮತ್ ನೀವ್ ಮಾತ್ರ ಫೈಲ್ ತಿಸ್ಕೊಂಡು ಲೆಕ್ಕ ಬರೀತೀರಾ? ಗೊತ್ತಾನೆ ನಾನು ಯಾರು ಅಂತ. ನಾನು ಈ ಮನೆ ಯಜಮಾನ. ನಾನು ಈ ಮನೆ ಅಳಿಯ. ಅಳಿಯನ್ ತರ ಇರ್ಬೇಕು, ಮನೆ ತೊಳೆಯ ಕೆಲಸ ಮಾಡಬಾರ್ದು. ಆ ಕಡೆ ಎಲ್ಲಾದ್ರೂ ಹೋಗಿ ಸಾಯ. ಕೆಲಸ ಮಾಡ್ತಾರೆ ಕಣ್ ಕಾಣಿಸ್ತಾ ಇಲ್ವಾ? ನಿನ್ ಪಾಡ ನೀ ಕೆಲಸ ಮಾಡ್ಕೋ, ನನ್ ಪಾಡಕ್ ನಾನು ನಿದ್ದೆ ಮಾಡ್ತೀನಿ. ನಿದ್ದೆ ಮಾಡೋದಕ್ಕೆ ಇದೇ ಜಾಗ ಆಗ್ಬೇಕಾಗಿತ್ತಾ? ಆ ಕಡೆ ಎಲ್ಲಾದ್ರೂ ಹೋಗಿ ಸಾಯಿ. ಗೊತ್ತು ತಾನೆ ನಾನು ಯಾರು ಅಂತ. ಗೊತ್ತು ಹೋಗಲೇ ಸುಂಡಿಲಿನ್ ತಂದು. ಚೆನ್ನಾಗ್ ಗದ್ಗದ್ಲು. ಓ, ಚಂಪ ನೆನ್ನೆ ಅನ್ನಕ್ಕೆ ಒಗ್ಗರಣೆ ಬಡ್ದಿದ್ಲು, ಅದನ್ನ ತಿಂದ ತಕ್ಷಣ ಕಣ್ಣಂಗೆ ಎಳ್ಕೊಂಡು ಹೋಗ್ತಿದೆ. ಇವಳು ಇದೇ ತರ ಒಗ್ಗರಣೆ ಬಡಿತಾ ಇದ್ರೆ ಒಂದಲ್ಲ ಒಂದ್ ಅದು ಹೋಗುತ್ತೆ. ಅದಕ್ಕೆ ನಿದ್ದೆ ಮಾಡೋದಕ್ಕೆ ಬಂದ. ಮತ್ತೆ ನನ್ನ ಕಷ್ಟನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ, ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು, ನನಗ್ ಪಲ್ಲು ಬೇರೆ ಅಲ್ಲ ನೀ ಬೇರೆ ಅಲ್ಲ ಅಂತ. ಅಳಿಯಂದ್ರೆ ನಾನು ಟಿವಿ ನೋಡ್ತಾ ಇದ್ದೀನಿ, ದಯವಿಟ್ಟು ನಂಗೆ ತೊಂದರೆ ಕೊಡಬೇಡಿ. ನಾನೇ ಯಾಕೆ ನಿಮ್ಗೆ ತೊಂದರೆ ಕೊಡ್ಲಿ? ನಿಮ್ ಪಾಡಿಗೆ ನೀವು ಟಿವಿ ನೋಡಿ, ನನ್ನ ಪಾಡಿಗೆ ನಾನು ಇಲ್ಲೇ ಮಾಡ್ಕೊತೀನಿ. ನಿಮ್ಮ ನೋಡ್ತಾ ಇದ್ರೆ ನನಗೂ ನಿದ್ದೆ ಬಂದ್ಬಿಡುತ್ತೆ. ಅದಕ್ಕೆ ಯಾಕೆ ಕರ್ಸ್ಕೊತಾರೆ? ನೀವು ಮಾಡ್ಕೊಳ್ಳಿ. ಹಾಕ್ತೀನಿ ನೋಡು. ಆಡೋ ಮಾತುಗೊಂದು ಅರ್ಥ ಬೇಡ. ನಾನು ಪಲ್ಲು ಅಲ್ಲ, ನಿಮ್ಮ ಮತ್ತೆ. ಒಂದು ಕೆಲಸ ಇಲ್ಲ, ಕಾಲೇ ಇಲ್ಲ, ಸಂಪಾದನೆ ಅಂದ್ರೆ ಏನು ಅಂತ ಗೊತ್ತೇ ಇಲ್ಲ. ದಂಡ ಪಿಂಡ ತರ ಚೆನ್ನಾಗಿ ತಿಂದ ತಕ್ಷಣ ನಿದ್ದೆ ಮಾಡ್ತಿಲ್ಲಲ್ಲ, ನಾಚ್ಕಾಗಲ್ಲ ನಿಮ್ ಜನ್ಮಕ್ಕೆ. ನನ್ನ ಯೋಗ್ಯತೆ ತಕ್ಕಂತ ಕೆಲಸ ಈ ಮಂದಿ ಯಾವ್ದಿದೆ ಹೇಳಿ. ಅಳಿ ಅಂದ್ರೆ ಏನು ಬಗಳಿದ್ರೆ ತಾವು? ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಮಾಡುವಂತ ಯಾವ ಕೆಲಸಗಳು ನಮ್ಮ ಮನೆಯಲ್ಲಿ ಇಲ್ವೇ? ಅದು ಯಾವ್ದಿದೆ ಹೇಳ್ಬಿಡಿ ಬಾಬಾ. ನಮ್ಮ ಫಾದರ್ ಆಗಿನ ಕಾಲಕ್ಕೆ ಮನೆ ಮುಂದೆ ಇಷ್ಟಾಗಲ್ಲ ಜಾಗ ಬಿಟ್ಟಿದ್ದಾರೆ, ಅದನ್ನ ನಾವು ಲಾನು ಅಂತ ಮಾಡ್ಕೊಂಡಿದ್ವಿ. ಅದನ್ನ ಕ್ಲೀನ್ ಮಾಡ್ಬೋದಿತ್ತಲ್ಲಪ್ಪ. ಸಾರಿ, ನಾನ್ ತೋಟದ ಮಾಲಿ ಅಲ್ಲ ಬಾಬಾ. ಹಾಳಾಗೋಗ್ಲಿ, ಮೇಲ್ಗಡೆ ಟಾಯ್ಲೆಟ್ ಮೇಲೆ ಹಂಗಂಗೆ ಜೇಡ್ರ ಬೆಲೆ ಎಣ್ಕೊಂಡ್ಬಿಟ್ಟಿದೆ, ಅದನ್ನ ಕ್ಲೀನ್ ಮಾಡಿ ಹೋಗಿಪ್ಪ. ಅದಕ್ಕಿಂತ ಚಂಪಂಗೆ ಸಂಬಳ ಕೊಡ್ತೀವಲ್ಲ. ಈ ಕಿಟಕಿ ಕರ್ಟನ್ಗಳನ್ನಾದ್ರೂ ವಾಶ್ ಮಾಡಿ ಹಾಕಿಪ್ಪ. ಎಕ್ಸ್ಟ್ರೀಮ್ಲಿ ಸಾರಿ, ನಾನು ಡೋಬಿ ಅಲ್ಲ ಟಾಲ್ಬಿ. ಹಾಳಾಗೋಗ್ಲಿ, ನಿಮ್ಮ ಬಟ್ಟೆಗಳನ್ನಾದ್ರೂ ಬಿಚ್ಚಿಬಿಟ್ಟು ಅದನ್ನ ವಾಶ್ ಮಾಡ್ಕೋ ಹೋಗಿಪ್ಪ. ಅದಕ್ಕಿಂತ ಪಲ್ಲುನ್ ಕಟ್ಕೊಂಡಿದ್ದೀನಲ್ಲ. ನನ್ನ ದೇವರ ಕೊಟ್ಟ ತಂಗಿನ ನೀನು ಕಟ್ಕೊಂಡಿರೋದು ಬಟ್ಟೆ ವಾಶ್ ಮಾಡೋದಕ್ಕೆ. ಬಡಪ ಯಾಕೋ ಹೊಡಿತಾ ಇದ್ಯಾ? ನೋಡ ನೋಡ ನೋಡ, ಏನಾದ್ರೂ ಒಂದು ಕೆಲಸ ಹೇಳ್ಬಿಟ್ರೆ ಸಾಕು, ಯಾವ್ದಾರ ಒಂದು ಕುಂಟ್ರೆ ತಕೊಂಡು ಅದನ್ನೇ ಒಂದು ಆಟ ಕಟ್ಟಬಿಡ್ತಾನೆ. ಬಂದು ನೀನೇ ಹೇಳು, ನಮ್ಮಿಬ್ರು ಯೋಗ್ಯತೆಗೆ ತಕ್ಕಂತ ಕೆಲಸ ಈ ಮನೇಲಿ ಯಾವ್ದಿದ್ಯಾ? ನಾನು ಬಂದಾಗಿಂದ ಹುಡ್ಕಾಡ್ಬಿಟ್ಟಿದ್ದೀನ, ನಮ್ಮ ಯೋಗ್ಯತೆಗೆ ಇಲ್ಲಿ ಯಾವ ಕೆಲಸ ಇಲ್ಲ ಬಿಡ. ಕೆಲ್ಸ ಅಂದಾಗ ಜ್ಞಾಪಕ ಬಂತು, ಜಾಜಿಯವರು ಒಂದ್ ಕೆಲಸ ವಹಿಸಿದ್ದಾರೆ. ಆ ಕೆಲಸ ಮಾಡ್ಕೊಟ್ಬಿಟ್ರೆ ಮಸಾಲೆ ದೋಸೆಗೆ ದುಡ್ಡು ಸಿಗುತ್ತೆ. ಬರ್ತೀನಿ ಕಣ. ಲೇ ನೋಡ, ಅವನು ನೋಡಾದ್ರೂ ಕಲ್ತ್ಕೊಳ, ಬೆಳಕ ಹರಿದ್ರು ಸಾಕು, ಮಸಾಲ ದೋಸೆಗೆ ಹೇಗಾದ್ರೂ ಮಾಡಿ ದುಡ್ಡನ್ನು ಹೊಂಚ್ಕೊಂಡ್ಬಿಡ್ತಾನೆ. ಅವನಿಗಿರೋ ಬುದ್ಧಿನೂ ನಿಮ್ಗೆ ಇಲ್ವಲ್ಲ ಅಳಿ ಅಂದ್ರೆ. ಹಾ ಬಿ, ವಿಟ್ಲನ್ ಮೇಲೆ ಕೈ ಮಾಡಕ್ಕೆ ಎಷ್ಟು ಧೈರ್ಯ ನಿಮ್ಗೆ? ಅವನ್ನ ಯಾರು ಅನ್ಕೊಂಡಿದ್ರ? ಅವನು ಈ ಮನೆ ಅಳಿಯ ಮೈಂಡ್. ತಪ್ಪೆಲ್ಲ ನಿಮ್ದೇ ಕಣ್ರಿ, ಅದು ಬೇಕಿರ್ಲಿ ಬೇಡದಿರ್ಲಿ ಏನು ವಿಚಾರಿಸ್ತೇನೆ. ನನ್ನ ಮಗ ಕೇಳಿದಾಗಲ್ಲ 200 ಎತ್ಕೊಟ್ಬಿಟ್ಟು ಇವನು ನೀ ಮಟ್ಟಕ್ಕೆ ಬೆಳೆಸಿದ. ಜೊತೆಗೆ ನೀವೇ ಹೇಳಿ, ಆ ಚಂಪ ನನಗೆ ತಂಗ್ಳು ಚಿತ್ರಾನ್ನ ಕೊಟ್ಟು ಇವ್ರುಗಳಿಗೆ ಬಿಸಿ ಬಿಸಿ ದೋಸೆ ಮಾಡ್ಕೊಟ್ರಲ್ಲ, ನನ್ನನ್ನು ನೋಡ್ಕೊಳ್ಳೋ ರೀತಿನ ಇದು? ಅಳಿ ಅಂದ್ರೆ ನಿಮ್ಮಂತ ಅಯೋಗ್ಯರನ್ನ ನಮ್ಮ ಮನೆಯಲ್ಲಿ ನೋಡ್ಕೊಳ್ಳೋದೇ ಹೀಗೆ. ಬೇಕಿದ್ರೆ ಇರಿ, ತಮಗೂ ಏನಾದ್ರು ದೋಸೆ ಕೇಸರಿ ಬಾತು ಬೇಕು ಅಂದ್ರೆ ಕಷ್ಟಪಟ್ಟು ದುಡಿರಿ, ಇಲ್ಲ ಬೇರೆ ಮನೆ ಮಾಡ್ಕೊಂಡು ಹೋಗಿಲ್ಲ. ಏನ್ ಬಾಬಾ, ನನ್ನನ್ನ ಇನ್ಸಲ್ಟ್ ಮಾಡ್ತಿದ್ರ? ನನ್ನನ್ನ ಕೈಲಾಗ್ದವನು ಅಂತ ಅನ್ಕೊಂಡಿದ್ರ? ನೋಡ್ತಾ ಇರಿ, ಸಂಪಾದನೆ ಮಾಡ್ಕೊಂಡೆ ಈ ಮನೆ ಕಾಲಿಡದ್ ನಾನು. ಪಕ್ಷ ಸಂಪಾದನೆ ಮಾಡ್ಕೊಳ್ಳದೇನೆ ಈ ಮನೆ ಕಾಲಿಟ್ರು ನನ್ನ ತಂಗಿ ವಿಧಿವೆ ಆದ್ರೂ ಪರವಾಗಿಲ್ಲ, ಆ ಕಾಲನ ಎತ್ತು ಬಿಡ್ತೀನಿ. ಅತ್ತೇವ್ರಿ, ಚೆನ್ನಾಗಿ ಸಂಪಾದನೆ ಆಗ್ಲಿ ಅಂತ ಆಶೀರ್ವಾದ ಮಾಡಿ. ಮೊದ್ಲು ಸಂಪಾದನೆ ಮಾಡ್ಕೊಂಡ್ ಬಾಪ, ಆಮೇಲೆ ಎಲ್ಲಾ ತರದ ಆಶೀರ್ವಾದ ಮಾಡ್ತೀನಿ. ಮೊದಲು ತೊಳಗು. ಅದು ಜಾಜತ್ಗೆ ಈಗ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಾನು ಇನ್ನೊಂದು ಮುಖ ತೋರಿಸ್ಬಿಡ್ತೀನಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಅಣ್ಣಯ್ಯ, ನಮ್ಮ ಯಜಮಾನ್ರು ಹಿಗ್ಗಾಮುಗ್ಗ ಹೊಡೆದು ಆಚೆ ಓಡಿಸ್ಬಿಟ್ಟಿ ಅಂತೆ. ಲೇ, ಓಡಿಸೋದಕ್ಕೆ ನಾನು ಯಾರು, ಓಡೋಗೋದಕ್ಕೆ ಅವನು ಯಾರು? ಇದೆಲ್ಲ ಗಂಡುಗಲೇಶ್ವರನ ಮಹಿಮೆ ಕಣಮ್ಮ. ನಿನ್ ತಲೆ ಮೇಲೆ ಗುಂಡ್ಕಲ್ ಎತ್ತಾಕ್ಬಿಟ್ಟು ಗಂಡುಗಲೇಶ್ವರನ್ ಮಹಿಮೆ ಅಂತೀನಿ. ಆ ಸುಮ್ಮನೆ ಇರ್ತ್ಯಾ? ದೇವರು ಕೊಟ್ಟ ತಂಗಿ
ಒಡ ಹುಟ್ಟಿದ ಅಣ್ಣನ ತಲೆ ಮೇಲೆ ಗುಂಡ್ಕಲ್ ಹಾಕೊಂಡ್ಬಿಟ್ಟಕ್ಕೆ ಬೆಳೆದು ಬಿಟ್ಟಮ್ಮ. ಮತ್ತಿನ್ನೇನಣ್ಣಯ್ಯ, ಈ ಆಸ್ತಿಲಿ ನಮ್ಮ ಯಜಮಾನ್ರಿಗೂ ಅರ್ಧ ಪಾಲಿದೆ ಅನ್ನೋದು ಮರ್ತ್ಬಿಟ್ಯಾ? ಈಗ ಎಲ್ಲಿ ಕಳಿಸ್ತಾ ಅವ್ರನ್ನ? ಅದು ನೋಡಮ್ಮ, ಏನೋ ಅಳಿ ಅಂದ್ರು ಸ್ವಲ್ಪ ಕಷ್ಟಪಟ್ಟು ದುಡಿಲಿ ಅಂತ ನಾನು ಒಂದಿಷ್ಟು ಬುದ್ಧಿ ಮಾತು ಹೇಳ್ದಮ್ಮ. ಅದು ಸ್ವಲ್ಪ ಮಾತಿಗೆ ಮಾತು ಬೆಳೀತು. ನನಗೂ ಕೋಪ ಎಲ್ಲಿತ್ತೇನೋ ಗೊತ್ತಿಲ್ಲ, ಎರಡು ಬಿಟ್ಟನಮ್ಮ. ಆಮೇಲೆ ಅವನೇ ನಾನು ದುಡ್ಕೊಂಡು ಬಂದ್ರೆ ಮಾತ್ರ ಈ ಮನೆ ಕಾಲಿಡ್ತೀನಿ, ಇಲ್ಲಾಂದ್ರೆ ಇಕ್ಕಕ್ಕೆ ಇಲ್ಲ ಅಂತ ಹೇಳ್ಬಿಟ್ಟು ಹೊರಟ. ಏನಪ್ಪ ಇನ್ನು ಎಷ್ಟೊತ್ತಿಲ್ಲಿ ಕೂತಿರ್ತೀಯ? ಎಷ್ಟೊತ್ತು ಕೂತಿರ್ತೀನಿ ಅಂತ ನಮ್ಗೆ ಗೊತ್ತಿಲ್ಲ ಆಂಟಿ. ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಗಿತ್ತು. ಅದೇನು ಹೇಳಿ, ಸಂಪಾದನೆ ಅಂತೂ ಮಾಡಕ್ಕಾಗ್ಲ, ಹಾಳಾಗೋಗಿ ಸಹಾಯನಾರು ಮಾಡೋಣ. ಸ್ವಲ್ಪ ಹೊತ್ತು ಈ ಟ್ರಂಕ್ ನೋಡ್ಕೊಂಡ್ರೆ ನಿಂಗೆ 5 ರೂಪಾಯಿ ಕೊಡ್ತೀನಿ. ನಾನು ಹೋಗ್ತೆ ಬರೀ 5 ರೂಪಾಯಿನ. ಹೋಗ್ಲಿ ಬಿಡಿ, ಮೊದಲನೇ ಸಂಪಾದನೆ ಯಾಕೆ ಬೇಡ ಅನ್ಲಿ. ಮನೆಗೆ ಬೀಗ ಹಾಕಿ ಬಂದಿದ್ದೀನೋ ಇಲ್ವೋ ಅಂತ ಅನುಮಾನ ನನ್ನನ್ನು ಕಾಡ್ತಾ ಇದೆ. ಮನೆಗೆ ಹೋಗಿ ಬೀಗ ಹಾಕಿ ಬಂದಿದ್ದೀನೋ ಇಲ್ವೋ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಈ ಟ್ರಂಕ್ನ ನೋಡ್ಕೊಳಪ್ಪ. ಮತ್ತೆ ನಾನು 5 ರೂಪಾಯಿ ಬಂದಾಗ ಕೊಡ್ತೀನಿ. ಆಯ್ತು, ಓಡ್ ಬನ್ನಿ ಆಂಟಿ. ಆ ಟ್ರಂಕ್ನ ಅವನ ಹತ್ರ ಬಿಟ್ಟು ಬಂದ್ಬಿಟ್ನಲ್ಲ, ಒಂದ್ ವೇಳೆ ಆ ಟ್ರಂಕ್ನ ಅವ್ನ ಎತ್ಕೊಂಡು ನೋಡೋಗ್ಬಿಟ್ರೆ? ಇಲ್ಲ, ಆ ಟ್ರಂಕ್ನ ಜೋಪಾನ ಮಾಡ್ಬೇಕು. ಆಂಟಿ ಏನ್ ಮಾಡ್ತಿದ್ದೀರಾ? ನನ್ ಟ್ರಂಕ್ ಜೋಪಾನವಾಗಿರ್ಬೇಕಲ್ಲಪ್ಪ, ಅದಕ್ಕೆ ಬೀಗ ಹಾಕಿದ್ದೀನಿ. ಆಂಟಿ, ಅಯ್ಯೋ, ಇವ್ರಿಗೆ ಸಹಾಯ ಮಾಡಕ್ ಹೋಗಿ ನನ್ನೇ ನಾಯಿ ಮಾಡ್ಬಿಟ್ರಲ್ಲಪ್ಪ ಇವರು. ಏನೇ ಇಬ್ರು ಆಟ ಆಡ್ತಾ ಇದ್ದೀರಾ? ಆಟ ಅಂತ ಆಟ, ನಿಮ್ ಮಗಳ ಆಟ ಕೊಡ್ತಾ ಇದ್ದಾಳೆ ಇಲ್ಲಿ. ನಡಿಯೇ. ನಾನು ಕಣೆ, ನಾನು ನಿಮ್ಮಮ್ಮ. ಇಳಿಯೇ. ಇದ್ರಲ್ಲಿ ಹೊಡೆದ್ರೆ ನಾನು ಉಳಿತೀನಿ. ಯಾಕಂದ ತಿಂದ್ಕೊಂಡು ಉಂಡ್ಕೊಂಡು ಆರಾಮವಾಗಿರೋದ್ ಬಿಟ್ಟು ಯಾಕಮ್ಮ ಹೇಗಾಡ್ತೀಯಾ? ಆರಾಮಾಗಿರೋದಕ್ಕೆ ನೀವೆಲ್ ಬಿಡ್ತೀರಾ? ಎಲ್ರು ಸೇರ್ಕೊಂಡು ನಮ್ಮ ಯಜಮಾನ್ರನ್ನ ಆಚೆ ಹಾಕಿದ್ರಲ್ಲ, ಇದು ಸರಿನಾ? ಏನೋ ಬುದ್ಧಿ ಮಾತು ಅಂತ ನಮ್ಮ ಯಜಮಾನ್ರು 1-2 ಮಾತು ಆಡಿದ್ರಪ್ಪ, ಅದನ್ನೇ ತಪ್ಪು ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಇನ್ನ ಅರ್ಧ ಗಂಟೆ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನಮ್ಮ ಯಜಮಾನ್ರು ಒಳಗ್ ಬರ್ಲಿಲ್ಲ ಅಂದ್ರೆ ನಾನು ಆಚೆ ಹೋಗ್ತೀನಿ. ಒಳ್ಳೆ ಕೆಲಸ ಮಾಡು, 2 ಸೀಟ್ ಖಾಲಿ ಆಗುತ್ತೆ. ನಾನ್ ಹೋದ್ಮೇಲೆ ನಿಮ್ಗಳ ಗತಿ ಏನಾಗುತ್ತೆ ಅಂತ ಗೊತ್ತಾ? ಏನಾಗುತ್ತೋ? ಎಲ್ರು ಸೇರ್ಕೊಂಡು ನನ್ನ ಆಸ್ತಿ ಹೊಡಿಯೋದಕ್ಕೋಸ್ಕರ ನನಗೂ ನಮ್ಮ ಯಜಮಾನ್ರಿಗೂ ಚಿತ್ರಹಿಂಸೆ ಕೊಟ್ರಿ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗಡೆ ಹಾಕಿಸ್ತೀನಿ. ಏನು ಯಜಮಾನ್ರೆ, ನಿನ್ ತಂಗಿಯಮ್ಮ ಸಿಕ್ಕಾಪಟ್ಟೆ ರಾಂಗ್ ಮಾಡ್ತಾ ಇದ್ದಾಳೆ, ಸ್ವಲ್ಪ ಸಮಾಧಾನ ಮಾಡಿ. ನನ್ನ ಯಾರು ಸಮಾಧಾನ ಮಾಡೋ ಅವಶ್ಯಕತೆ ಇಲ್ಲ. ಅರ್ಧ ಗಂಟೆ ಟೈಮ್ ಕೊಟ್ಟಿದ್ದೀನಿ. ಅಷ್ಟ್ರಲ್ಲಿ ನನ್ ಗಂಡ ಬರ್ಲಿಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ನಂಗೆ ಗೊತ್ತಿಲ್ಲ. ಮಗನೇ, ಇವಳು ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು ಅಂತಿದ್ದಾಳೆ ಕಣೋ. ಹೌದು ನಮ್ಮ ದೇವರ ಕೊಡ್ತಂಗೆ. ನಾನ್ ಕೊಟ್ಟಿರೋ ಅರ್ಧ ಗಂಟೆ ಟೈಮಲ್ಲಿ 15 ನಿಮಿಷ ಮುಗ್ದೋಯ್ತು. ಇನ್ 15 ನಿಮಿಷ ಮಾತ್ರನೇ ಉಳಿದಿದೆ. ಯಾಕೆ? ನಿಮ್ಮನ್ನ ಎಲ್ಲರನ್ನು ಒಳಗ್ ಹಾಕ್ಸಕ್ಕೆ. ಹಲೋ, ಮೈಸೆಲ್ಫ್ ವಿಠಲ್ ಮೂರ್ತಿ ಎಮ್ಮೆ. ಗಲ್ಲಂತ ಗೆಚ್ಚೆ ಗಲ್ಲು ತಾಗೆನತ. ಯಾಕೋ ನಮ್ಮ ಮನೆ ಅಂದ್ರೆ ಇನ್ನೂ ಬದುಕೋರಪ್ಪ. ಹಳೆ ಅಂದ್ರೆ ಕೇಳಿಸ್ತಾ ಇದೆಯಾ? ನಾನು ಕಂಡ್ರೆ ಪಾಂಡ್ರಂಗ ಗಂಟೆಗೆ ಕಂಡ್ರೆ. ಏನ್ ಬಾಬಾ, ನಾನು ಬದುಕಿದಿನೋ ಸತ್ತಿದಿನೋ ಅಂತ ವಿಚಾರಿಸೋದಕ್ಕೆ ಫೋನ್ ಮಾಡಿದ್ರ? ಇನ್ನೂ ಸ್ವಲ್ಪ ಉಸಿರಾಡ್ತಾ ಇದೆ. ನಿಮ್ಮ ಉಸಿರೇನೋ ಆಡ್ತಾ ಇದೆಯಪ್ಪ, ಆದ್ರೆ ಇಲ್ಲೊಬ್ರಿಗೆ ಉಸಿರೋಗೋ ಪರಿಸ್ಥಿತಿನೇ ಬಂದ್ಬಿಟ್ಟದೆ. ಯಾರ್ ಸತ್ರ ನನ್ಗೇನ್ ಬಿಡ್ರಿ ರೇ. ಅಳಿ ಅಂದ್ರೆ ಸಾಯ್ತಾ ಇರೋದು ನಮ್ಮ ಪದ್ದಪ್ಪನೋ ಇಲ್ಲ ಚಂಪನೋ ಅಥವಾ ನಮ್ಮ ರಂಗಮ್ಮನೋ ಅಲ್ಲಪ್ಪ, ನಿನ್ನ ನೆಚ್ಚಿನ ಮಡದಿ, ನಿನ್ನ ಹೆಂಡತಿ. ನೀನಿಲ್ಲದ ಮನೆನೇ ಅಲ್ಲ ಅಂತ ತನ್ನ ತಲೆನ ತಗೊಂಡು ಗೋಡೆಗೆ ರಪ್ಪ 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 ಅಂತ ಚಚ್ಕೋತಾ ಇದ್ದಾಳೆ ಕಣಪ್ಪ. ಸೌಂಡ್ ಕೇಳಿಸ್ತಾ ಇಲ್ವೇ? ಸ್ವಲ್ಪ ಹತ್ರ ಕೆಡ್ತೀನಿ, ಕೇಳಿಸ್ಕೊಳಿಪ್ಪ. ಬಾಬಾ, ನೀವ್ ಹೇಳ್ತೀರಿ ನಿಜನಾ? ತಮ್ಗೆ ಇನ್ನೂ ಅನುಮಾನನೇ. ಫೋನನ್ನ ಇನ್ನೂ ಸ್ವಲ್ಪ ಹತ್ರ ಕೆಡಿತೀನಿ, ಕೇಳಿಸ್ಕೊಳಿಪ್ಪ. ಬೇಡಮ್ಮ ದೇವ್ರ ಕೊಟ್ಟಂಗೆ, ದಯವಿಟ್ಟು ನಿನ್ನ ತಲೆನ ಗೋಡೆ ಚಚ್ಕೋಬೇಡ. ನಮ್ಮ ಮನೆ ಪೇಂಟಿಂಗ್ ಏನಾದ್ರೂ ಹೋಗ್ಬಿಡ್ತು ಅಂದ್ರೆ ರೀಪೇಂಟಿಂಗ್ಗೋಸ್ಕರ ಮತ್ತೆ 20,000 ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಬಾಬಾ, ಪಲ್ಲುಗೆ ತಲೆ ಹೊಡ್ಕೋಬೇಡ ಅಂತ ಹೇಳಿ. ಬೇಡಮ್ಮ, ತಲೆ ಹೊಡ್ಕೊಬೇಡಮ್ಮ. ಅಯ್ಯೋ ದೇವ್ರ ಕೊಡ್ತಂಗೆ, ಬೇಡಮ್ಮ. ಅಯ್ಯೋ ಬೇಡ, ಅಯ್ಯೋ ನನ್ ಗೋಡೆ, ಅಯ್ಯೋ ಬೇಡಮ್ಮ. ಅಳಿ ಅಂದ್ರೆ ಸೌಂಡ್ ಕೇಳಿಸ್ತಾ ಇದೆಯಪ್ಪ? ಬಾಬಾ ಕೇಳಿಸ್ತಾ ಇದೆ. ಬಾಬಾ, 1 ನಿಮಿಷ ಅವಳು ಫೋನ್ ಕೊಡ್ತೀರಾ? ಅಳಿ ಅಂದ್ರೆ ಎದುರುಗಡೆ ನಿಂತ್ಕೊಂಡು ನಾವ್ ಎಷ್ಟು ಸಮಾಧಾನ ಮಾಡಿದ್ರು ಅವಳು ಸಮಾಧಾನ ಆಗ್ತಾ ಇಲ್ಲ. ಇನ್ನು ನೀವು ಫೋನಲ್ಲಿ ಸಮಾಧಾನ ಮಾಡಿದ್ರೆ ಕೇಳ್ತಾಳೆ. ಈಗ ಒಂದ್ ಕೆಲಸ ಮಾಡಿಪ್ಪ, ನೀವು ಎಲ್ಲಿದಿರೋ ಹೇಗಿದಿರೋ ಹಂಗಂಗೆ ಮನೆ ಕಡೆ ಓಡ್ ಬಂದ್ಬಿಡಿಯಪ್ಪ. ಇಲ್ಲ ಅಂದ್ರೆ ಅವಳು ಮನೆಗೆ ಬರ್ಬೇಕಾಗತ್ತೆ, ಯೋಚನೆ ಮಾಡಿ ನೋಡಿಪ್ಪ. ಹಲೋ ಬಾಬಾ.
ಒಳ್ಳೆ ಕುತ್ತೆ ಕನ್ವರ್ಲಾಲ್ ಮಾಡಕ್ ಬಿಟ್ರಲ್ಲ ನನ್ನನ್ನ. ಎತ್ತಿನ ಗಾಡಿ ಎಳ್ಕೊಂಡೋಗೋ ಎತ್ತಿನ ಮಾಡಕ್ ಬಿಟ್ರಲ್ಲ ದೇವ್ರೆ ನನ್ನನ್ನ. ಪಲ್ಲು 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 ಮಳೆ ಅಂದ್ರ ತಲೆ ಮೇಲೆ ಟ್ರಂಕು ಕಾಲಿಗೆ ಬೀಗ ಹಾಕಿ ಕಳಿಸಿದ್ರಿ ಅಂದ್ಮೇಲೆ ಏನೋ ಮಾಡಬಾರ್ದು ಕೆಲಸ ಮಾಡ್ಕೊಂಡ್ ಬಂದಿರ್ತೀರಾ ಅಂತ ಯಾವ ಕೆಲಸ ಮಾಡ್ಕೊಂಡ್ ಬಂದ್ರ ಯಾವ ಕೆಲ್ಸನೂ ಮಾಡ್ಲಿಲ್ಲ. ಒಂದ್ ಕಡೆ ಕೂತಿದ್ನ ಒಂದ್ ಹೆಂಗ್ಸ್ ಬಂತು. ನೋಡಪ್ಪ ಹುಡುಗ, ಈ ಟ್ರಂಕ್ ನ ನೋಡ್ಕೊ, ನಿಂಗೆ 5 ರೂಪಾಯಿ ಕೊಡ್ತಿದ್ರು. 5 ರೂಪಾಯಿ ಸಿಗುತ್ತಲ್ಲ ಅಂತ ನಾನು ಟ್ರಂಕ್ ನೋಡ್ತಾ ಇದ್ದೆ. ಅಷ್ಟೊತ್ತಿಗೆ ಆ ಹೆಂಗ್ಸ್ ಹೋಗಿ ವಾಪಸ್ ಬಂದ್ಲು. ಇಷ್ಟ ಆಯ್ತು. ಇದ್ದೇ ಅವತಾರದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬಂದ್ರೆ ನೋಡಿದವ್ರು ಯಾರು ನಿಮ್ಗೆ ಏನೋ ಅನ್ಲೇ ಇಲ್ವೇ? ಅಣ್ಣಯ್ಯ ಬಿಡು, ನಮ್ಮ ಯಜಮಾನ್ರು ಬಂದಾಯ್ತು ತಾನೆ. ಮೊದ್ಲು ಅವ್ರು ಕಾಲು ಕೊಟ್ಟರೆ ಚೈನ್ ಬಿಚ್ಚು. ಬೀಗಿದ ಕೀ ಕೊಡಿಪ್ಪ. ನನ್ನ ಹತ್ರ ಹೆಂಗ್ಸ್ ಹತ್ರ ಇದೆ. ಅದೇ ಆ ಹೆಂಗ್ಸ್ ಇಲ್ಲ ಯಾವನು ಗೊತ್ತು. ಹಂಗಾರ ಅನುಭವಿಸಿಪ್ಪ. ಅಂದ್ರೆ ನಿಮ್ಮ ಕಡು ಕಷ್ಟನ ನನ್ನ ಕಣ್ಣಿಂದ ನೋಡಕ್ ಆಗ್ತಾ ಇಲ್ಲ ಕಣ್ರಿ. ಅದೆಷ್ಟು ಹೊತ್ತು ಅಂತ ಹೊತ್ಕೊಂಡು ನಿಂತಿರ್ತೀರ, ಕೆಳಗಡೆ ಇಳಿಸಿಪ್ಪ. ಬಾವ, ಕೆಳಗಡೆ ಇಳಿಸಿದ್ರೆ ಮರದ ದಿಬ್ಬಿನ ಎಳ್ದಂಗಿರುತ್ತೆ. ಅದಕ್ಕಿಂತ ಹೊತ್ಕೊಳ್ಳದೆ ವಾಸಿ. ಆಧುನಿಕ ಹರ್ಕುಲಿಸ್. ಅದು ಈ ಕಟ್ಟ ಕಡೆ ತುಂಡಿಗೆ ತಾವು ಬಾಯಿಗೆ ಬಂದಂಗೆ ಅಂದ್ರಿ ಅಲ್ವಾ, ಅದಕ್ಕೆ ನಮ್ಮ ಗಂಡುಗುಲೇಶ್ವರ ಕೋಪ ಮಾಡ್ಕೊಂಡು ನಿಮ್ಗೆ ಈ ತರ ಶಾಪ ಇಟ್ಟವ್ರೆ. ಅನುಭವಿಸಿಪ್ಪ. ಮಾತೋಷಿ ರಂಗಮ್ಮನವ್ರೆ, ಅದೇನ್ರಿ 3 ಹೊತ್ತು ಚಿಕ್ಕ ಮಕ್ಕಳ ಹತ್ರ ಫೈಟಿಂಗ್ ನೋಡ್ತೀರಾ? ನೀವು ಸಾಕಿ ಸ್ವಲ್ಪ ನೋಡುವ. ಇದೀಗ ಬಂದ ಸುದ್ದಿ. ಮಧ್ಯ ವಯಸ್ಸಿನ ಹೆಂಗಸೊಬ್ಬಳು ಟ್ರಂಕ್ ಅಲ್ಲಿ ಬಾಂಬ್ ಅನ್ನು ಇಟ್ಟುಕೊಂಡು ಎಲ್ಲೆಡೆ ತಿರುಗುತ್ತಿದ್ದಾಳೆ. ಆ ಟ್ರಂಕ್ ಅನ್ನು ಎಲ್ಲಿ ಇಡಬೇಕು ಅಂತ ಅವಳಿನ್ನು ನಿರ್ಧಾರ ಮಾಡಿಲ್ಲ. ಅವಳ ಚೆಹರೆ ಈ ರೀತಿ ಇದೆ. ವಯಸ್ಸು ಸುಮಾರು 40, ಗೋಧಿ ಬಣ್ಣ, ಮುಖದ ಮೇಲೆ ಸಣ್ಣ ಮಚ್ಚೆ ಇದೆ. ಟ್ರಂಕ್ ಅಲ್ಲಿರೋ ಬಾಂಬು ಯಾವಾಗ ಬೇಕಾದ್ರೂ ಸ್ಫೋಟ ಆಗಬಹುದು. ಆಕೆಯ ಬಗ್ಗೆ ಎಚ್ಚರದಿಂದಿರಬೇಕೆಂದು ಪೊಲೀಸ್ ಇಲಾಖೆ ತಿಳಿಸಿದೆ. ಅವ್ರವ್ರ ಎಚ್ಚರಿಕೆಲ್ಲ ಅವ್ರವ್ರು ಇದ್ಬಿಡಿಪ್ಪ. ಬಾಬಾ ಒಂಚೂರು ಬನ್ನಿ ಬಾಬಾ. ಅಲ್ಲಿಗೆ ಹೋಗ್ಬೇಕಿತ್ತೆ. ಮತ್ತಪ್ಪ ಹೋಗ ಮಾಡಿಸ್ಕೊಂಬಾರ. ಬಾಬಾ ನೀವೇ ಬನ್ನಿ. ಒಳ್ಳೆ ಗಲೀಜ್ ಮುಂಡದೆ. ಯಾವ ಕೆಲಸನೂ ಮಾಡ್ಕೊಳಕ್ ಬರ್ಲಾರ್ದಾಗ ಮಾಡ್ಕೊಂಡ್ಬಿಡಿದೀಯಲ್ಲ. ಏನು ಬಾಬಾ, ಈಗ ತಾನು ಟಿವಿಲಿ ಹೇಳಿದ್ರಲ್ಲ, ಆ ಹೆಂಗ್ಸೆ ನನ್ನ ಹತ್ರ ಟ್ರಂಕ್ ಕೊಟ್ಟು ಕಾಲಿಗೆ ಚೈನ್ ಕಟ್ ಓಡೋದಿದ್ದು. ಅಂದ್ರೆ ಈ ಬಾಂಬ್ ಇರೋದು ಇಂಥ ಸಮಯದಲ್ಲಿ ನನ್ನ ಒಬ್ಬನೇ ಬಿಟ್ಟು ಹೋದ್ರೆ ಏನ್ ಚೆನ್ನಾಗಿರುತ್ತೆ. ಅಂದ್ರೆ ನಿಮ್ಮ ಪ್ರಾಣನ ಕಾಪಾಡ್ಕೋತಾ ಕೂತ್ರೆ ನನ್ನ ಪ್ರಾಣ ಹೊರಟೋಗ್ಬಿಡುತ್ತೆ ಕಣ. ನನಗಿನ್ನೂ ಜೀವನದಲ್ಲಿ ಏನೂ ಆಗಿಲ್ಲ. ಏನೇನು ಬಂತು ಹನಿಮೂನ್ ಕೂಡ ಆಗಿಲ್ಲ ಅಳಿ. ಅಂದ್ರೆ ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಬಿಡಿಪ್ಪ. ಬಾಬಾ, ಇದ್ರಲ್ಲಿ ನಿಜವಾಗ್ಲೂ ಬಾಂಬ್ ಇದೆ ಅಂತೀರಾ? ಟಿವಿಲಿ ಬೇರೆ ಹೇಳಿದ್ದಾರೆ. ಯಾವ್ದಕ್ಕೊಂದ್ಸಲ ಮೆತ್ತಗೆ ಅಲ್ಲಾಡಿಸಿ ನೋಡಿಪ್ಪ. ಬಾಬಾ, ಏನು ವಿಚಿತ್ರವಾದ ಶಬ್ದ ಬರ್ತಿದೆ. ಸೌಂಡ್ ಬಂದಂಗೆ ಆಗ್ತಾ ಇದೆ ಕಣ. ಅಂದ್ರೆ ಇದು ಟೈಮ್ ಬಾಂಬ್. ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗ್ಬೋದು. ಗುಡ್ಲಪ್ಪ. ಏನಪ್ಪ, ಸಾಯೋ ಹಾಗಿದ್ರು ಇಬ್ರು ಒಟ್ಟಿಗೆ ಸಾಯೋಣ. ನಾನು ನಿಮ್ ಜೊತೆನೆ ಇರ್ತೀನಿ. ಅಭಿ, ಕಮ್ ದಿಸ್ ಸೈಡ್. ನೀವಾಗ ನೀವು ಕರೆದ್ರೆ ನಾನು ಬಿಡ್ತೀನ. ಮಾತ್ರ ಸಂಗಮ್ಮ ಈ ಕಡೆ ಬಾರಮ್ಮ. ಅಭಿ, ಬಾಂಬ್ ಸಿಡಿತಾ? ಇನ್ನೇನು ಸಿಡಿಯೋ ಟೈಮು. ಪಲ್ಲು, ನೀನು ಒಬ್ಳೆ ಹಾಕಿದ್ಯಾ? ನೀನು ಹೋಗು. ನಾನು ಹೋಗ್ಬಿಟ್ರೆ ನೀವು ಒಬ್ರೇ ಆಗ್ಬಿಡ್ತೀರಲ್ಲಪ್ಪ. ಒಬ್ನೇ ಎಲ್ಲಿದ್ದೀನಿ ಪಲ್ಲು, ಜೊತೆಗೆ ಟ್ರಂಕ್ ಇದೆಯಲ್ಲ ನೋಡು, ಬಾಂಬ್ ಇಟ್ಟಂಗಾಗುತ್ತೆ. ನೀ ಹೋಗು ಹೋಗು. ನೀವೆಲ್ಲ ಮಾಡ್ತಾ ಇರೋದು ಸರಿನಾ? ನನ್ನ ಕಣ್ಣೆದ್ರಿಗಿಂದು ಮನೆ ಕಾಣಿಸ್ತಾ ಇದೆ ಅಂದ್ರೆ ಬಾಂಬ್ ಇನ್ನೂ ಸಿಡಿದಿಲ್ಲ ಅಂತ ಆಯ್ತು. ಏ ಮಗನೇ, ನಮ್ಮ ಹಿರಿಕಲು ಬಾಳಿ ಬದುಕಿದ ಮನೆ ಕಣೋ ಇದು. ಇನ್ನೇನ್ ನಮ್ಮನ್ನುತ್ತೆ. ಬಾಂಬು ಸಿಡಿದು ಬಿಟ್ರೆ ಮನೆ ನುಚ್ಚು ನೂಲಾಗುತ್ತೆ ಕಣೋ. ಮಾತ್ರ ಶ್ರೀರಂಗಮ್ಮ, ನುಚ್ಚು 100 ಆದ್ರೂ ಪರವಾಗಿಲ್ಲ, 200 ಆದ್ರೂ ಪರವಾಗಿಲ್ಲ, ಇಲ್ಲ ನೆಲ ಸಮ ಆದ್ರೂ ಪರವಾಗಿಲ್ಲ, ಯಾವುದೇ ಕಾರಣಕ್ಕೂ ನಾನು ಮಾತ್ರ ಒಳಗಡೆ ಹೋಗಲ್ಲಪ್ಪ. ಒಳಗಡೆ ಇರೋದು ಯಾರು? ನಮ್ಮ ಅಳಿಯಂದಿರು. ಅವನ್ನ ಒಬ್ಬನ ಒಳಗೆ ಬಿಟ್ಟು ನಾವು ಆಚೆ ಇದ್ರೆ ಏನ್ ಚೆನ್ನಾಗಿರುತ್ತೋ. ನಾನಂತೂ ಬಿದ್ದೋಗಮ್ಮಲ್ಲ. ನನ್ನ ಪ್ರಾಣ ಹಿರಿಕಲು ಬಾಳಿ ಬದುಕಿದ ಮನೆಯಲ್ಲೇ ಹೋಗ್ರಿ. ನಾನಂತೂ ಹೋಗ್ತೀನಿ. ನೀವೇ ಹೋದ್ಮೇಲೆ ನನ್ಗೆ ಇಲ್ಲೇನ್ ಕೆಲ್ಸ? ನಾನು ಬರ್ತೀನಿ. ಜಾಜಿ ಅವರೇ, ಒಳಗಿರೋದು ನಮ್ಮ ಆಪ್ತ ಮಿತ್ರ. ಅವನಿಗೆ ಇಂಥ ಸಮಯದಲ್ಲಿ ಕೈ ಕೊಡೋದು ಚೆನ್ನಾಗಿರಲ್ಲ. ಏನಾದ್ರೂ ಆಗೋಗ್ಲೆ, ಬನ್ನಿ ಒಳಗಡೆ ಹೋಗೋಣ. ಪತಪ್ಪ ಮೊದ್ಲೇ ಮಾಂಸ ಪರ್ವತ ಇದ್ದಂಗಿದ್ಯಾ. ಒಂದು ಸಲ ಬಾಂಬೆ ಡಮ್ ಅಂತ ಒಳ್ಳೆ ಗುಡ್ಡೆ ಮಾಂಸ ತರ ಅಲ್ಲಲ್ಲಿ ನಿನ್ನ ಮಾಂಸ ತುಳುಕ್ ಬಿದ್ಬಿಡುತ್ತೋ. ಹೋಗಪ್ಪ, ಎಲ್ಲಾರು ಒಳಗೋದ್ಮೇಲೆ ನಾನು ಇಲ್ಲಿ ಇದ್ಕೊಂಡು ಏನ್ ಮಾಡ್ಲಿ? ನಾನು ಹೋಯ್ತೀನಿ, ಭಗವಂತ ಇಟ್ಟಂಗ ಆಗ್ಲಿ. ಬಾವಾ
ಎಷ್ಟೊತ್ತಾದ್ರೂ ಈ ಬಾಂಬ್ ಸಿಡಿತಾನೆ ಇಲ್ಲ. ಅದು ಅಳಿ ಅಂದ್ರೆ ಹುಟ್ಟಿದ್ದೆ ಲೇಟ್ ಅಲ್ವಾ, ಹಾಗಾಗಿ ನಿಮ್ಮ ತಲೆ ಮೇಲಿರೋ ಬಾಂಬು ಕೂಡ ಸ್ವಲ್ಪ ಲೇಟು ಅಂತ ಕಾಣುತ್ತೆ. ಇವ್ಡು ಒಂದ್ ತಿಂಪ ನಿಮ್ ಪಡಿ ನೀವು ಆ ಟ್ರಂಕ್ ಕುತ್ಕೊಂಡು ರೂಮ್ ಸೇರ್ಕೊಂಡ್ಬಿಡಿ. ಆ ಬಾಂಬ್ಗೆ ಟೈಮ್ ತುಂಬ ಬಂದಾಗ ಅದೇ ಡಮಾರ್ ಅಂತ ಸಿಡಿಯುತ್ತೆ. ಅಭಿ ಬೇಗ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ರಿ. ಹೌದಲ್ವಾ? ಏನಾಯ್ತು ಗೊತ್ತಿಲ್ಲ ಸರ್, ಇದಕ್ಕಿದಂಗೆ ಭೂಮಿ ಕಂಪಿಸ್ತೈತೆ. ನನ್ನ ಫೋನ್ ರಿಂಗ್ ಆಗಿರ್ಬೇಕು ನೋಡ. ಹೌದಲ್ಲ? ಅಯ್ಯೋ. ಹಲೋ ಕೊಡ ಇಲ್ಲೇ. ಹಲೋ ಇನ್ಸ್ಪೆಕ್ಟರ್ ಶಿಶುಪಾಲ್ IPS ಸ್ಪೀಕಿಂಗ್. ಅದು ಶಿಶುಪಾಲ್ ಸಾಹೇಬ್ರೆ, ನಾನು ಕಂಡ್ರೆ ಪಾಂಡುರಂಗ ಗಂಡುಗಲಿ. ಹೇಳ. ಇಲ್ಲಿ ಅದು ಏನಾಗಿದೆ ಅಂದ್ರೆ ಆಗಿದೆ ಕಣ. ಪಾಂಡುರಂಗ, ಸಿಟಿಲಿ ಆಗ್ಲೇ 3-4 ಕಡೆ ಟ್ರಂಕ್ ಬಾಂಬ್ ಇದೆ ಅಂತ ಸುದ್ದಿ ಬರ್ತಾ ಇದೆ. ಯಾವ್ದು ನಿಜಾನ ಯಾವ್ದು ಸುಳ್ಳು ಗೊತ್ತಿಲ್ಲ. ಮಿನಿಸ್ಟರ್ ಮನೇಲಿ ಒಂದು ಬಾಂಬ್ ಇದೆ ಅಂತ ನಾವು ಹೋಗ್ತಾ ಇದೀವಿ. ಶಿಶುಪಾಲ ಸಾಹೇಬ್ರೆ, ಅವ್ರಿಗೆ ಓಟ್ ಹಾಕ್ಬಿಟ್ಟು ಅವ್ರನ್ನ ಮಿನಿಸ್ಟರ್ ಮಾಡಿದವ್ರು ನಾವು. ನಮಗಿಂತ ನಿಮ್ಗೆ ಮಿನಿಸ್ಟ್ರೇ ದೊಡ್ಡವ್ರು ಆಗ್ಬಿಟ್ರಪ್ಪ. ಇರ್ಬೋದಪ್ಪ, ಆದ್ರೂ ಅವ್ರಿಗೊಂದು ಗೌರವ ಅಂತ ಇರುತ್ತಲ್ಲ. ಅಷ್ಟರಲ್ಲಿ ನಾವೇನಾದ್ರೂ ಸತ್ತೋಗ್ಬಿಟ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ ದುಡ್ಡು ಸಿಗುತ್ತೆ ಬಿಡು. ನಿಮ್ದು ಯಾಕೋ ಸಿಕ್ಕಾಪಟ್ಟೆ ಅತಿ ಆಯ್ತಪ್ಪ. ಈಗ ಅದರಲ್ಲಿ ಬಾಂಬ್ ಇದೆಯೋ ಇಲ್ಲ ಅಂತ ನಮ್ಗೆ ಹೇಗೋ ಗೊತ್ತಾಗ್ಬೇಕು. ಟಿವಿ ನೋಡ್ತಾ ಇರೋ ಬ್ರೇಕಿಂಗ್ ನ್ಯೂಸ್ಗಳು ಬರ್ತಾನೆ ಇರುತ್ತೆ. ಪ್ರಿಯ ವೀಕ್ಷಕರೇ, ಇದೀಗ ಬಂದ ಸುದ್ದಿ. ಆಕೆಯು ಸಾಗಿಸುತ್ತಿದ್ದ ಟ್ರಂಕ್ ಅಲ್ಲಿ ಬಾಂಬ್ ಇಲ್ಲ ಎಂದು ತಿಳಿದು ಬಂದಿದೆ. ಅದೇ ಟ್ರಂಕ್ ಅಲ್ಲಿ ಅನಾಕುಂಡವೆಂಬ ಹಾವನ್ನು ತುಂಬಿ ಸ್ಮಗ್ಲಿಂಗ್ ಮಾಡುತ್ತಿದ್ದಾರೆ ಎಂದು ಗೊತ್ತಾಗಿದೆ. ಈ ಅನಾಕುಂಡ ಹಾವಿನ ವಿಶೇಷವೇನೆಂದರೆ ಟ್ರಂಕ್ ತೆಗೆದ ಕೂಡಲೇ ಸುತ್ತಮುತ್ತ ಇರುವ ಎಲ್ಲಾ ಜನರನ್ನು ಒಟ್ಟಿಗೆ ಕಚ್ಚಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಈ ಟ್ರಂಕ್ ಅನ್ನು ತೆಗೆಯುವುದು ತಡವಾದರೆ ಟ್ರಂಕ್ ಅನ್ನೇ ಸೀಳಿಕೊಂಡು ಈ ಹಾವು ಹೊರಬರುತ್ತದೆ. ಈ ಹಾವಿನ ಬಗ್ಗೆ ಎಚ್ಚರಿಕೆಯಿಂದಿರಬೇಕೆಂದು ಪೊಲೀಸ್ ಇಲಾಖೆ ತಿಳಿಸಿದೆ. ಇರೋ ವಿಷಯನ ಏಕಾಏಕಿ ಅಳಿಯಂದ್ರಿಗೆ ತಿಳಿಸೋದು ಬೇಡ, ಅವರು ಎದೆ ಬಡ್ದು ಸತ್ತೋಗ್ಬಿಡ್ತಾರೆ. ನಾನು ನಿಧಾನಕ್ಕೆ ಪೀಠಿಗೆ ಹಾಕಿ ಇರೋ ವಿಷಯ ಹೇಳ್ತೀನಿ. ದಯವಿಟ್ಟು ಇಂಥ ಸಮಯದಲ್ಲಿ ಯಾರು ಬೇರೆ ಇಡಬಾರ್ದು. ಅಳಿ ಅಂದ್ರೆ ಏನ್ ಬಾಬಾ ಕರೆದಿದ್ದು? ಏನೋ ಮಾಡ್ತಿದ್ಯಾ? ಲೇ ಪುಂಗಿ ಊದಿ ಅನಕೊಂಡ್ರೆ ಮಲಗಿಸ್ತಾ ಇದ್ದೀನಿ. ಅಳಿ ಅಂದ್ರೆ ಸ್ವಲ್ಪ ಹಿಂದಕ್ಕೆ ಹೋಗಿಪ್ಪ. ಯಾಕೆ ಬಾಬಾ? ನೀವು ಹಿಂದಕ್ಕೆ ಹೋಗಿಪ್ಪ. ಸಾಕಾ? ಹೋಗಲೇ ಹಿಂದಕ್ಕೆ ಹೋಗ. ಅದು ಅಳಿ ಅಂದ್ರೆ ಒಟ್ಟು 2 ಸಂಗತಿಗಳಿದೆ. ಒಂದು ಸಂತೋಷದ ಸಂಗತಿ, ಇನ್ನೊಂದು ದುಃಖದ ಸಂಗತಿ. ನೀವು ಸ್ವಲ್ಪ ಎದೆಗುಂಡಿಗೆನ ಗಟ್ಟಿ ಮಾಡ್ಕೊಳ್ಳಿಪ್ಪ. ಅದು ನೀವು ಹೊತ್ಕೊಂಡಿದ್ರಲ್ಲ ಟ್ರಂಕ್, ಆ ಟ್ರಂಕ್ ಒಳಗಡೆ ಬಾಂಬ್ ಇಲ್ವಂತಪ್ಪ. ಮತ್ತಿನ್ನೇನಿದೆ? ಅನಕೊಂಡ ಬಾಂಬ್ ಇದೆಯಂತೆ. ಅವಾಗ್ಲೇ ಟಿಕ್ ಟಿಕ್ ಅಂತ ಶಬ್ದ ಬರ್ತಿದೆ ಅಂತ್ರಿ. ಅದು ಬಹುಶಃ ಬಾಲ್ದಲ್ಲಿ ಹೊಡಿಯೋ ಸೌಂಡ್ ಇರ್ಬೇಕು ಅನ್ಸುತ್ತೆ ಕಣ್ರಿ. ಅದು ಅಳಿ ಅಂದ್ರೆ ಆಚೆ ಏನಾರ ಬಂದ್ಬಿಡ್ತು ಅಂದ್ರೆ ಸುತ್ತಮುತ್ತ ಇರೋ ಜನನೆಲ್ಲ ಕಚ್ಚಿ ಕಚ್ಚಿ ಕೊಲ್ಲುತ್ತಂತೆ. ಇವ್ಡು ಒಂದ್ ತಿಂಪ ರೂಮಲ್ಲಿ ನಿಮ್ ಪಾಡಿ ನೀವು ಹೋಗಿ ಪುಂಗಿ ಊದ್ಕೊಂಡು ಕೂತ್ಕೊಳ್ಳಿ. ಹೋಗಿಪ್ಪ. ನನ್ ತಾಳಿ ಬಗ್ಗೆ ಗಟ್ಟಿ ಇರ್ಲಿ ಅಂತ ದೇವ್ರಿಗೆ ಪೂಜೆ ಮಾಡಿದೀನಿ. ತಗೊಳ್ಳಿ ಮಂಗಳಾರತಿ. ನಿಮ್ ಯಜಮಾನಪ್ಪ ಕೊಟ್ಟೆನಮ್ಮ. ಅಣ್ಣಯ್ಯ, ನಂಗೆ ಅವ್ರ ಹತ್ರ ಹೋಗಕ್ಕೆ ಭಯ ಆಗ್ತಿದೆ. ಯಾವ ಟೈಮಲ್ಲಿ ಹಾವು ಈಚೆ ಬಂದ್ಬಿಡ್ತೋ ಅಂತ. ಅದು ಈಚೆ ಬಂದ್ರೆ ಪರವಾಗಿಲ್ಲಮ್ಮ, ಅನಕೊಂಡ ಈಚೆ ಬಂದ್ಬಿಡ್ತು ಅಂದ್ರೆ ಎಲ್ಲರೂ ಕಚ್ಚಿ ಕಚ್ಚಿ ತಿಂದ್ಬಿಡುತ್ತೆ. ಬನ್ನಿಪ್ಪ, ಕಿವಿನಲ್ಲಿ ಹೊಸ ನ್ಯೂಸ್ ಇದ್ರೆ ಕೇಳಿಸ್ಕೊಳ್ಳುವ. ಪ್ರಿಯ ವೀಕ್ಷಕರೇ, ಇದೀಗ ಬಂದ ಸುದ್ದಿ. ಟ್ರಂಕ್ ಅಲ್ಲಿ ಅನಾಕುಂಡವೆಂಬ ಹಾವಿಲ್ಲ. ಜನರನ್ನು ತಪ್ಪು ದಾರಿಗೆ ಎಳೆಯಲು ಈ ರೀತಿ ಸುಳ್ಳು ಸುದ್ದಿ ಹಬ್ಬಿಸಲಾಗಿದೆ. ವಾಸ್ತವವಾಗಿ ಆ ಟ್ರಂಕ್ ಅಲ್ಲಿರುವುದು ಏನೆಂದರೆ ದುಬೈಯಿಂದ ಬಂದ ಶುದ್ಧ ಚಿನ್ನ. ಕಳ್ಳ ಸಾಗಣೆ ಆಗುತ್ತಿರುವ ಈ ಶುದ್ಧ ಚಿನ್ನವನ್ನು ಕಂಡವರು ಸರ್ಕಾರಕ್ಕೆ ತಂದು ಒಪ್ಪಿಸಿದರೆ ಅವರಿಗೆ 101 ರೂಪಾಯಿ ಬಹುಮಾನವನ್ನು ಕೊಡಲಾಗುವುದು ಎಂದು ಪೊಲೀಸ್ ಇಲಾಖೆ ತಿಳಿಸಿದೆ. ಪಾಂಡ್ರಂಗ, ಆ ಟ್ರಂಕ್ ತಗೊಂಡೋಗಿ ಪೊಲೀಸರು ಕೊಟ್ಬಿಡ ಕಣ. 101 ರೂಪಾಯಿ ಬಹುಮಾನ ಕೊಡ್ತಿದ್ದಾರೆ. ಸಾಯಿಸ್ರ ಅವನ್ನ. ಆ ಬಾಕ್ಸ್ ಅಲ್ಲಿ ಇರೋದು ತುಳಸಿ ಬೀಜ ಅಲ್ಲ ಕಣೋ, ಗೆಟ್ಟಿ ಗೆಟ್ಟಿ ಚಿನ್ನ. ಅದೆಷ್ಟು ನಾನು ಹೇಳ್ಕೊಂಡ್ಬಿಡ್ತೀನಪ್ಪ. ಅಣ್ಣಯ್ಯ, ಆ ಟ್ರಂಕ್ ತಂದಿದ್ದ ನಮ್ಮ ಯಜಮಾನ್ರು ಅಂದ್ಮೇಲೆ ಆ ಚಿನ್ನ ನಮ್ಮ ಯಜಮಾನ್ರಿಗೆ ಸೇರಿತ್ತು. ಮಕ್ ಕೊಡ್ಬೇಕು ನೋಡು. ಆ ದಂಡಪಿಂಡ ಯಾವ ಮನೇಲಿ ಇರೋದು? ನನ್ನ ಮನೇಲಿ ತಾನೆ. ಅಂದ ಮೇಲೆ ಗಟ್ಟಿ ಚಿನ್ನ ಒಟ್ಟು ನನಗೆ. ಅದ್ರದ್ದು ಏನಾದ್ರೂ ಅಲ್ಪ ಸ್ವಲ್ಪ ಪೌಡ್ರ್ ಉದ್ರಿದ್ರೆ ಅದು ನಿಮ್ಮ ಯಜಮಾನಪ್ಪನಿಗೆ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಡ್ಡಗಲಿ, ಆ ಕಡೆಯಿಂದ ಯಾರ್ರೀ? ಇನ್ಸ್ಪೆಕ್ಟರ್ ಶಿಶುಪಾಲ್ IPS. ಇಲ್ಲ ಕಣ ಶಿಶುಪಾಲ, ಅಂತದ್ ಯಾವ ಟ್ರಂಕ್ ನಮ್ಮ ಮನೆಯಲ್ಲಿ ಇಲ್ಲಪ್ಪ. ಲೇ ಪಾಂಡುರಂಗ, ಸ್ವಲ್ಪ ಹೊತ್ತು ಮುಂಚೆ ನೀನೇ ಹೇಳಿದ್ಯಾ ಟ್ರಂಕ್ ಇದೆ ಅದು ಇದು ಅಂತ. ಈಗ ನ್ಯೂಸ್ ನೋಡಿ ಮಾತೆ ಬದಲಾಯಿಸ್ತಾ ಇದೆಯಾ? ಲೇ, ನಿಮ್ ಮನೆ ಟ್ರಂಕ್ ಅಲ್ಲಿ ಚಿನ್ನ ಇದೆ,
ಈಗಾಗ್ಲೇ ಆ ಟ್ರಂಕ್ ಕಳ್ದೋಗಿದೆ ಅಂತ 4-5 ಕಂಪ್ಲೇಂಟ್ಗಳು ಬಂದಿದೆ. ಇಲ್ಲ ಶಿಶುಪಾಲ್ ಸಾಹೇಬ್ರೆ, ಅಂಥದ್ದು ಯಾವ ಟ್ರಂಕು ನಮ್ಮ ಹತ್ರ ಇಲ್ಲ, ನಮ್ಮ ಮನೆಗೆ ಬಂದು ಇಲ್ಲ. ನೀವು ಸುಮ್ಮನೆ ನಮಗೆ ಮಾನಸಿಕ ಹಿಂಸೆ ಕೊಡಬೇಡಿ, ದಯವಿಟ್ಟು ಫೋನ್ ಹಿಡೀಪ. ಹಲೋ 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 ಹಲೋ, ಏನಾಯ್ತು ಸರ್? ಬೇಕು ಅಂತ ಕಟ್ ಮಾಡ್ಬಿಟ್ಟ. ಮೊದಲು ಆ ಟ್ರಂಕ್ ಒಳಗಡೆ ಇರೋ ಚಿನ್ನ ತಕೊಂಡ್ಬಿಟ್ಟು ಆ ಟ್ರಂಕಿಗೆ ಒಂದು ಗತಿ ಕಾಣಿಸ್ಬಿಡ್ಬೇಕು. ಆ ದೇವರು ಕೊಡ್ತಂಗೆ ನನ್ನ ಭಾಗ್ಯದ ಬಾಗಿಲು ಒಳಿಯ ದೇವ್ರನ್ನ ಕರ್ಕೊಂಡು ಬಾಮ್ಮ. ಬಾಬಾ, ಪಲ್ಲು ನನಗೆಲ್ಲ ವಿಷಯ ಹೇಳಿದಲೆ, ಇದ್ರಲ್ಲಿರೋ ಚಿನ್ನ ನನಗೆ ಸೇರಿದ್ದು. ನೀನ್ ಹಿಂಗೆ ಮಾತಾಡ್ತಾ ಇದ್ರೆ ಕೂತ್ಗೆನಲ್ಲಿ ಹೊಡೆದು ಸಾಯಿಸಿ ಇದೇ ಟ್ರಂಕ್ ತುಂಬ ದಫಾನ ಮಾಡ್ಬಿಡ್ತೀನಿ. ಹಳಿ ಅಂದ್ರೆ ಇವನು ಅಷ್ಟು ಚಿನ್ನ ನಾನು ಎಡೆ ಮೇಲೆ ಹಾಕೊಂಡು ಹೋಗ್ತೀನಿ ಅಂದ್ರೆ ಇವತ್ತಲ್ಲ ನಾಳೆ ನಾನು ನಿಮಗೆ 5 ಕೋಟಿ ಆಸ್ತಿನ ಕೊಡ್ಬೇಕು ತಾನೆ, ಅದ್ರ ಜೊತೆಗೆ ಸ್ವಲ್ಪ ಚಿನ್ನನೂ ಕೊಡ್ತೀನಿ. ಟ್ರಂಕ್ ಕೆಳಗೆ ಇಳಿಸಿಪ್ಪ. ಮಾಸ್ತ್ರ ಮಾಸ್ತ್ರ ಮಾಸ್ತ್ರ, ನಮ್ ಸಾಹೇಬ್ರು ಸೋಸ್ತ್ರೆ. ಮನೇಲೆ ಟ್ರಂಕ್ ಇಟ್ಕೊಂಡು ಇಲ್ಲ ಅಂತ ನಾಟಕ ಆಡ್ತಾ ಇದ್ಯಾ? ಸರ್ಕಾರದ ಕಣ್ಗೆ ಮಣ್ಣೆರ್ಚ ಪ್ರಯತ್ನ ಪಟ್ಟೆ. ಅದು ಶಿಶುಪಾಲ ಸಾಹೇಬ್ರೆ, ಇದ್ರಲ್ಲಿರೋ ಚಿನ್ನನೆಲ್ಲ ಸರ್ಕಾರ ಕೊಟ್ರೆ ಬರೀ 101 ರೂಪಾಯಿ ಕೊಡ್ತಾರಂತೆ. ಈಗ ನಾವೇ ಅದನ್ನೆಲ್ಲ ಸಾಮಾನಾಗ ಹಚ್ಕೊಂಡ್ಬಿಟ್ರೆ ಹೆಂಗೆ ಅಂತ. ಮೊದಲು ಈ ಟ್ರಂಕ್ ವಾರಸ್ದಾರ ಯಾರು ಅಂತ ಪತ್ತೆ ಹಚ್ಚಬೇಕು. ಬನ್ನಿ ಮೇಲೆ. ಇನ್ಸ್ಪೆಕ್ಟ್ರೆ, ಇದೇ ನನ್ನ ಟ್ರಂಕ್. ಇವನಿಗೆ ನೋಡ್ಕೊಂತ ಬಿಟ್ಟು ಹೋಗಿದ್ದು. ಬಾವಾ, ಈ ಅಮ್ಮನೇ ನನ್ ಕಾಲಕ್ಕೆ ಚೈನ್ ಹಾಕಿದ್ದು. ಅಮ್ಮ, ನೀವೇನು ಧೃತಿಗೆಡಬೇಡಿ. ನಮ್ಮ ಹುಡುಗ ಇದ್ರೆ ಕಷ್ಟಪಟ್ಟು ಕಾಪಾಡ್ಬಿಟ್ಟಿದ್ದಾನೆ. ಇಷ್ಟೆಲ್ಲ ಸಹಾಯ ಮಾಡಿದ್ದಾನೆ ಅಂದ ಮೇಲೆ ಇದರಲ್ಲಿ ಒಂದು ಅರ್ಧ ಭಾಗನಾದ್ರೂ ಕೊಡ್ಬೇಕಾಗಿದ್ದು ಧರ್ಮ ತಾನೇ ಅಮ್ಮ. ನಿಮ್ಗರ್ಧ, ನನ್ಗರ್ಧ. ಅಯ್ಯೋ, ಇದು ನಮ್ಮ ಯಜಮಾನ್ರ ಫೋಟೋ. ಅದನ್ನ ಫುಲ್ ನೀವೇ ಮಾಡ್ಕೊಳ್ಳಿ ಅಮ್ಮ. ಇದು ನಮ್ಮ ಯಜಮಾನ್ರು ಉಟ್ಬಿಟ್ಟಿರೋ ಚಡ್ಡಿ ಬನ್ನಿರು ನಿಮಗೆ.